ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ಕನ್ನಡತಿ ರಂಜನಿ ರಾಘವನ್ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟು ಅಲ್ಲೂ ಕೂಡ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದ್ರು. ಈಗ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಇಲ್ಲೂ ಕೂಡ ಒಂದು ದೊಡ್ಡ ವಿಜಯವನ್ನು ಸಾಧಿಸೋ ಎಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಅವರ ಚೊಚ್ಚಲ ಸಿನಿಮಾದ ಒಂದು ಟೈಟಲ್ ಲಾಂಚ್ ಆಗಿರುವಂಥ ಡಿ ಡಿ ಡಿಕ್ಕಿ. ಆ ಟೈಟಲ್ಲೇ ತುಂಬ ಮಜವಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ರಂಜನಿ ರಾಘವನ್ ಇದ್ದರೆ ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಟೈಟಲ್ ಆ್ಯಕ್ಚುಲಾಗಿ. ಸೊ ಡಿ ಡಿ ಡಿಕ್ಕಿ ಅಂತ ನೋಡಿದಾಗ ನಾವು ಬಾಲ್ಯದಲ್ಲಿ ಮಕ್ಕಳಿಗೆ ಇದು ಮಾಡುವಾಗ ಒಂದು ಬಳಸುವಂಥ ಒಂದು ಪದ. ಸೊ ಅದೇ ಇದರ ಅರ್ಥನ ಹೇಗೆ ಅಂತ ಅಂದರೆ ಸಿನಿಮಾದಲ್ಲಿ ನಾನು ಬಾಯಲ್ಲಿ ಹೇಳೋಕ್ಕಿಂತ ಜನ ಏನು ಅರ್ಥ ಮಾಡ್ಕೊಳ್ತಾರೆ ಅದು ಜಾಸ್ತಿ ಇಂಪಾರ್ಟೆಂಟು. ಈ ಟೈಟಲ್ ಇಟ್ಟ ಉದ್ದೇಶ ಒಂದು ಪರಿಚಯ ಇರಲಿ ಅಂತ. ಅದಕ್ಕೆ ಮೀರಿದ ಮೀನಿಂಗ್ ಇದೆ. ಅದನ್ನು ಸಿನಿಮಾದಲ್ಲಿ ನೋಡಬೇಕು, ಅಥವಾ ಅಟ್ಲೀಸ್ಟ್ ನಾವು ಹಂತ ಹಂತವಾಗಿ ನಮ್ಮ ಕಂಟೆಂಟ್ನ ಬಿಡ್ತಾ ಹೋಗ್ತೀವಲ್ಲ, ಆಗ ರಿಲೇಟ್ ಮಾಡಿಕೊಂಡ್ರೆ ಅದು ಇನ್ನೂ ಅರ್ಥಪೂರ್ಣವಾಗಿರುತ್ತೆ. ಈ ಹಿಂದೆ ಕಿರುತೆರೆ, ಆನಂತರ ಸಾಹಿತ್ಯ, ಸಿನಿಮಾ ಅನ್ನೋ ಕನಸು, ಡೈರೆಕ್ಷನ್ ಅನ್ನೋ ಕನಸು. ಯಾಕಂದರೆ ಸಾಮಾನ್ಯವಾಗಿ ಯಾರಿಗೂ ಬರುವಂಥ ಕನಸಲ್ಲ ಅದು. ಡೈರೆಕ್ಷನ್ ಮಾಡೋದು ಅಂದರೆ ಸಾಕಷ್ಟು ಎಲ್ಲ ಕ್ಷೇತ್ರಗಳ ಎಲ್ಲ ವಿಭಾಗನ ಮೇಂಟೈನ್ ಮಾಡಬೇಕು. ನೀವು ಧೈರ್ಯ ತಗೊಂಡೋದಕ್ಕೆ ಕಾರಣ ಏನು ಅಂತ? ನನಗೆ ಈ ಕ್ಷೇತ್ರಕ್ಕೆ ಬಂದಿದ್ದ ಮೊದಲನೇ ದಿನದಿಂದಲೂ ನನಗೆ ನಿರ್ದೇಶಕರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಮತ್ತು ಆಸಕ್ತಿ. ನನ್ನ ಮೊದಲನೇ ದಿನ ಯಾವತ್ತು ನನಗೆ ಈಗಲೂ ನೆನಪಿದೆ. ನಾನು ನೋಡ್ತಾ ಇದ್ದಿದ್ದೆ, ಇವ್ರು ಹೇಳ್ದಂಗೆ ನಡೆಯುತ್ತೆ ಇಲ್ಲಿ ನಾವು ಆ್ಯಕ್ಟ್ ಮಾಡೋದಲ್ಲ. ಅದು ಅರ್ಥ ಆದಾಗ್ಲಿಂದ ಕೂಡ ಮೊದಲನೇ ದಿನ ನಾನು ಅವ್ರು ನೋಡ್ತಾ ಇದ್ದೆ, ಅವ್ರು ಯಾಕೆ ಇದನ್ನು ಹೇಳ್ತಾರೆ, ಇದು ಎಲ್ಲಿಂದ ಹುಟ್ಟುತ್ತೆ, ಈ ಒಂದು ಕುತೂಹಲ ನನಗೆ ಯಾವಾಗಲೂ ಇತ್ತು. ಸೊ ಅದೊಂದು ಕಾಲಿಂಗ್ ಇತ್ತು ಅನ್ಸುತ್ತೆ ನನಗೆ ಯಾವಾಗಲೂ, ಐ ವಾಂಟ್ ಟು ಬಿ ಅ ಡೈರೆಕ್ಟರ್ ಅಂತ. ಅದು ಹೇಳೋಕ್ಕೆ ಈಗಲೇ ಈ ಪ್ರಾಜೆಕ್ಟ್ 2 ವರ್ಷದ ಹಿಂದೆ ನನ್ನ ಕಥೆನ ಬರೆದು ಇಟ್ಕೊಂಡಾಗ ನನ್ನ ಬಾಯಿಂದ ಹೊರಗೆ ಬರೋಕ್ಕೆ ಹೆದರಿಕೆ ಆಗ್ತಾಯಿತ್ತು, ನಾನು ನಿರ್ದೇಶಕಿ ಆಗಬೇಕು ಅಂತ ಹೇಳುವಾಗ. ಬಟ್ ಆದರೆ ಅದಕ್ಕಿಂತ ಮುಂಚೆ ನಾನು ಸ್ಕ್ರಿಪ್ಟ್ ರೈಟಿಂಗ್ ಮೇಲೆ ತುಂಬ ಕೆಲಸ ಮಾಡಿದ್ದೀನಿ. ಸ್ಕ್ರೀನ್ ರೈಟಿಂಗ್ ನಾನು ಟೆಲಿವಿಷನ್ಗೂ ಮಾಡಿದ್ದೀನಿ, ಸಿನಿಮಾಗೂ ಮಾಡಿದ್ದೀನಿ. ಸೊ ಇವತ್ತಿಗೆ ಬರವಣಿಗೆನೇ ಅತಿ ಹೆಚ್ಚು ಮುಖ್ಯ. ಸಿನಿಮಾ ಬೇರೆ ಥರ ಕಾಣೋದಕ್ಕೆ ಎವ್ರಿಥಿಂಗ್ ಶುಡ್ ಬಿ ರಿಟರ್ನ್ ಲೈನ್ ಟು ಲೈನ್. ಆಗ ಅದು ನೋಡೋದಕ್ಕೆ ಬೇರೆ ಥರ ಆಗುತ್ತೆ. ಅದಕ್ಕೆ ಅಫ್ಕೋರ್ಸ್ ಅದಕ್ಕೆ ತುಂಬ ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಬೇಕು. ಬಟ್ ನಾನು ಬರವಣಿಗೆ ನಂಬ್ಕೊಂಡು ಈ ಒಂದು ಕಥೆನ ಬರೆದೆ. ಈ ಕಥೆಗೆ ಅಷ್ಟು ಶಕ್ತಿ ಇತ್ತು ಅನಿಸುತ್ತೆ, ಇಲ್ಲಿ ತನಕ ಬಂದಿದೆ. ಸೊ ಪುಸ್ತಕವಾಗಿ ಈ ಸಿನಿಮಾದ ಕಥೆನ ಬರೆದಿದ್ದ, ಅಥವಾ ಆ ನಂತರದಲ್ಲಿ ಏನಾದರೂ ಚೇಂಜಸ್ ಆಯ್ತಾ ಅಂತ, ಬದಲಾವಣೆ ಆಯಿತಾ? ಪುಸ್ತಕವಾಗಿ ಮಾಡಬೇಕಾಗಿದ್ದು ಸಿನಿಮಾಗೆ ಮಾಡೋಣ ಅನ್ನೋ ರೀತಿ? ಇಲ್ಲ, ಆ್ಯಕ್ಚುಲಿ ಆ ಥರ ಆಗಿದ್ದು ಸ್ವೈಪ್ ರೈಟು. ನಾನು ಒಬ್ಬ ಕನ್ನಡದ ವೆರಿ ಫೇಮಸ್ ಡೈರೆಕ್ಟ್ರು ನನಗೊಂದು ಕತೆ ಕೇಳಿದರು. ಅವ್ರಿಗೆ ಹೇಳೋಣ ಅಂತ ಅದನ್ನು ಮಾಡ್ಕೊಂಡಿದ್ದಿತ್ತು. ಬಟ್ ಅವರಿಗೆ ಮಾಸ್ ಕಮರ್ಷಿಯಲ್ ಫ್ಲೇವರ್ ಬೇಕಿತ್ತು. ಸೊ ಅದು ಹಾಗೆ ಹೆಂಗೂ ಕತೆ ಮಾಡ್ಕೊಂಡಿದ್ದಿತ್ತು, ಅದು ಸ್ವೈಪ್ ರೈಟ್ ಆಯಿತು. ಆಗ ನಂಗೆ ಅನ್ನಿಸ್ತು, ಅಂದರೆ ಬರವಣಿಗೆ ಇವಾಗ ಸಿನಿಮಾ ಕತೆ ಕೂಡ ಪುಸ್ತಕ ಆಗಬಹುದು ಅಂತ ಅಂದರೆ ನನ್ನ ಬರವಣಿಗೆ ಸಿನಿಮಾ ಆಗೋದಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಲ್ಲಿಂದ ಮಾಡ್ಕೊಂಡಂಥ ಕತೆ ಬೇರೆ ಬೇರೆ ರೂಪಾಂತರಗೊಂಡು ಇವತ್ತಿಲ್ಲಿ ತನಕ ಬಂದಿದೆ. ಸೊ ಮಹಿಳಾ ನಿರ್ದೇಶಕಿ ಅಂದಾಗ ಮೊದಲ ಹೆಜ್ಜೆ ಭಾಳ ಕಷ್ಟದಲ್ಲೇ ಇರುತ್ತೆ. ಯಾಕಂದರೆ ಪ್ರೊಡ್ಯೂಸರಿಂದ ಹುಡ್ಕೋದ್ರಿಂದ ಹಿಡಿದು ಕಲಾವಿದರನ್ನು ಆಯ್ಕೆ ಮಾಡೋದ್ರಿಂದ ಅವ್ರದ್ದು ಒಪ್ಸೋದ್ರಿಂದ ಹಿಡಿದು, ಸೊ ಕಷ್ಟ ಆಯ್ತಾ ಅಂತ? ಅಥೆಂಟಿಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಂಖದಿಂದ ಬಂದರೆ ತೀರ್ಥ ಅಂತ ಅಂತಾರಲ್ಲ ಹಾಗೆ. ಆದರೆ ನನ್ನನ್ನು ಅಷ್ಟು ಅದು ಏನೋ ನಾನು ಮಾಡಬಲ್ಲೆ ಅನ್ನೋದು ಎಲ್ರಿಗೂ ನಾನು ಹೋದಾಗ ಒಂದು ವೆಲ್ಕಮಿಂಗ್ ಇತ್ತು. ನಾನು ಎಲ್ಲಿಗೆ ಹೋದಾಗ ಅದೊಂದು ಗಂಭೀರವಾಗಿ ಪರಿಗಣಿಸಿದ್ರು ನನ್ನೇನೇ, ಇವಳೇನು ಮಾಡ್ತಾಳೆ ಹೀಗೆ, ಈ ಥರ ಯಾರೂ ಮಾಡಲಿಲ್ಲ. ಅದು ಮೇ ಬಿ ನನ್ನ ಪ್ರೊಫೈಲ್ ಹಿಂದೆ ನಾನು ಮಾಡಿದಂಥ ಕೆಲಸದಿಂದ ಇರಬಹುದು, ಗಂಭೀರವಾಗಿ ಪರಿಗಣಿಸಿದ್ರು. ಬಟ್ ಹೇಳಿದ್ರು ಇದು ಸುಲಭ ಅಲ್ಲ, ಬರೆಯೋದಷ್ಟೇ ಸಿನಿಮಾ ಅಲ್ಲ ಅಂತ. ಸೊ ಅದ್ರ ಮೇಲೆ ಬೇಕಾದಂಥ ತಯಾರಿಗಳು. ಆಮೇಲೆ ನನಗೆ ಸಿನಿಮಾ ಸೆಟ್ ಹೊಸದಲ್ಲ. ನಂದು ಈಗಾಗಲೇ 5 ಸಿನಿಮಾ ರಿಲೀಸ್ ಆಗಿದೆ. ಮತ್ತು ಟೆಲಿವಿಷನ್ಲಿದ್ದಾಗ ಅಫ್ಕೋರ್ಸ್ ಅದರ ಒಂದು ಗ್ರಾಮರ್ ಬೇರೆ, ಬಟ್ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಂತೂ ನನಗಿತ್ತು. ಅದ್ರ ಜೊತೆಗೆ ನನಗೊಂದು ದೊಡ್ಡದಾದ ತಂಡ ಜೊತೆಗೆ ನಿಂತ್ಕೊಂಡಾಗ ಈಗ ಐ ಕುಡ್ ಡೂ ಇಟ್. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಟೈಮ್ಗೆ, ಸಮಯಕ್ಕೆ ನಾನು ನಿರ್ದೇಶಕ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಅನಿಸ್ತದೆ. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ನೋಡೋದಾದರೆ ಸಾಕಷ್ಟು ಮಹಿಳಾ ನಿರ್ದೇಶಕರು ತುಂಬ ದೊಡ್ಡ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಗೀತು ಮೋಹನ್ ದಾಸ್ ಆಗಲಿ, ಈ ಕಡೆ ಸುಧಾ ಕೊಂಗರ ಆಗಲಿ, ನಂದಿನಿ ರಾಯ್ ಆಗಲಿ, ಅಥವಾ ಇನ್ನೊಂದು ಅಂಜಲಿ ಮೆನನ್ ಆಗಲಿ, ಇದರ ಸಾಲಿನಲ್ಲಿ ತುಂಬ ಜನ ಕಣ್ಣಿಟ್ಟಿದ್ದಾರೆ. ಅಂದರೆ ಮಹಿಳಾ ನಿರ್ದೇಶಕರು ಯಾರು ಬರ್ತಾ ಇದ್ದಾರೆ ಅಂತಂದರೆ ಇವ್ರ ಕಡೆಯಿಂದ ಏನೋ ಒಂದು ಆಗುತ್ತೆ, ಸಾಧಿಸ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದೊಂದು ಹೋಪ್ ಇತ್ತ ಅಂತ? ಇಲ್ಲ, ನೀವು ಹೇಳುವಾಗ ನನಗೆ ಹೌದಲ್ವಾ ಅನಿಸ್ತದೆ. ಅದು ಖುಷಿ ಆಗ್ತದೆ ಆ್ಯಕ್ಚುಲಿ ತುಂಬ. ಯು ಗಿವಿಂಗ್ ಮಿ ಅ ಲಾಟ್ ಆಫ್ ಪಾಸಿಟಿವಿಟಿ. ಇಷ್ಟೆಲ್ಲ ಅಂದರೆ ಬೇರೆ ನನಗೆ ಹೆಂಗಾಗ್ಬಿಟ್ಟಿತ್ತು 2 ವರ್ಷದಿಂದ, ನಾನು ನನ್ನ ಕತೆ, ನನ್ನ ಸಿನಿಮಾ, ಇದಕ್ಕೆ ಯಾರು ಬರ್ತಾರೆ, ಅದು ಬಿಟ್ಟರೆ ಇನ್ನು ಹೊರಗಿಂದ ಏನು ಅಷ್ಟು ಯೋಚನೆ ಮಾಡಲಿಲ್ಲ. ಬಟ್ ನೀವು ಹೇಳುವಾಗ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಇವರೆಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ಮಾಡ್ತಾ ಇರೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ.
ಆ ನಿಟ್ಟಿನಲ್ಲಿ ಹೌದು. ಬಟ್ ಅದಲ್ಲದೆ ಕೂಡ ನಮ್ಮ ಸಿನಿಮಾದಲ್ಲೇ ನಮ್ಮ ಜೊತೆಗೆ ನಿಂತಿರೋ ತಂತ್ರಜ್ಞರು ಯಾರು, ಈಗ ಯಾರೋ ಒಬ್ರ ಹತ್ರ ಕತೆ ಇದೆ ಬನ್ನಿ ಅಂತ, ದುಡ್ಡಿದೆ ಅಂತ ಒಬ್ರು ಪ್ರೊಡ್ಯೂಸರ್ನ ಹೇಳ್ಕೊಂಬಂದಿರೋದಲ್ಲ. ಸಿನಿಮಾ ಅಂದ್ರೆ ಏನು ಅಂತ 15 ವರ್ಷದಿಂದ ನೋಡ್ತಾ ಬಂದಿರೋರು, ತರುಣ್ ಸುಧೀರ್ ಅವರಾಗಲಿ, ಜಡೇಶ್ ಸರ್ ಆಗಲಿ, ಅವ್ರು ಎಲ್ಲರೂ ಕೂಡ ಅವ್ರನ್ನೆಲ್ಲ ಒಪ್ಪಿಸ್ಬೇಕಂದ್ರೆ ಇದಕ್ಕೆ ಈ ಕತೆಗೆ ಶಕ್ತಿ ಇರಬೇಕು. ಆಮೇಲೆ ಅವರು ನನ್ನಲ್ಲೂ ಏನೋ ಒಂದು ನೋಡಿರಬೇಕು. ಹಾಗಾಗಿ ಕಷ್ಟ ಅಂತೂ ಆಯಿತು, ಬಟ್ ಐ ಕುಡ್ ಪುಲ್ ಇಟ್ ಆಫ್.